ಹಾಯ್ ಹೇಳ್ರಿ. ನವ್ಯ ಪ್ರಸಾದ್ ಯೂಟ್ಯೂಬ್ ಚಾನಲ್. ಹಾಯ್ ಹೇಳೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ? ಹೋಟೆಲ್ ಊಟ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಇದೇ ಹೋಟ್ಲು ಚಾಲುಕ್ಯ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಗೈಸ್. ನಂದಿನಿ ಗಾರ್ಡನ್ಗೆ ಬಂದಿದ್ದೀವಿ ಗೈಸ್. ನಮ್ಮ ಕಾಲೇಜ್ ಪಕ್ಕನೇ ಇರೋ ನಂದಿನಿ ಗಾರ್ಡನ್ ಬಂದಿದ್ದೀವಿ ಗೈಸ್. ಯಾರ್ಯಾರು ಬಂದಿದ್ದೀವಿ ಅಂತಂದರೆ ನಾನು, ಕಾವು, ಸ್ಫೂರ್ತಿ, ಭಾವನಾ, ಇವಳು ಯಾರೋ ಗೊತ್ತಿಲ್ಲ ತಪ್ಪಿಸ್ಕೊ ಬಂದವಳೆ ನಮ್ಮ ಜೊತೆ. ಇವಳು ದೀಪು ಗೈಸ್. ದೀಪು ಬಂದವಳೆ. ಆಮೇಲೆ ಪ್ರಿಯಾ ಬಂದವಳೆ ಗೈಸ್. ಇವಳು ಪ್ರಿಯಾ ಫ್ರಮ್ ಮಳವಳ್ಳಿ ಗೈಸ್. ಗೈಸ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಗೈಸ್ ಹೆಂಗಿರುತ್ತೆ. ಮೇ ಬಿ ಹೆಂಗಿರುತ್ತೆ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ ಗೈಸ್. ನನಗೆ ಯಾಕೋ ಅನಿಸ್ತದೆ ಗೈಸ್ ಚೆನ್ನಾಗಿಲ್ಲ. ಯಾವುದು ಬಿಂದು ಕೊಟ್ಟವ್ರಿ ಗೈಸ್. ಆದರೆ ನಾವು ನೀರು ಕುಡಿಯಲ್ಲ. ಯಾಕೆ ಯಾಕೆ ಹೋಟೆಲಲ್ಲೇ ಕುಡಿತೀವಿ. ಸುಮ್ಮನೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಿಡಲ್ ಕ್ಲಾಸ್ ಥಿಂಗ್ಸ್ ಅಷ್ಟೇ ಗೈಸ್. ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಟಿಶ್ಯೂ ಯೂಸ್ ಮಾಡ್ತೀವಿ ಗೈಸ್. ಯಾಕಂದರೆ ಯಾಕೆ ಟಿಶ್ಯೂ ಯೂಸ್ ಮಾಡ್ತೀವಿ ನಾವು? ಯಾಕೆ ಬಿಟ್ಟು ಅಲ್ವಾ ಅದಕ್ಕೆ ಅಷ್ಟೇ ಗೈಸ್. ನಮ್ಮದು ಬಿರಿಯಾನಿ ಬಂತು. ಖಾಲಿನೇ ಆಯಿತು. ಅವ್ರಿಂದ ಬಂದಿಲ್ಲ ಗೈಸ್. ಇವರಿಬ್ರು ಗುಂಪಿಗೆ ಸೇರೋದ ಪದ ಇವತ್ತು. ಇವ್ರದ್ದು ಇನ್ನೂ ಬಂದಿಲ್ಲ ಗೈಸ್. ಏನು ಆರ್ಡ್ರ್ ಮಾಡಿರೋ ತೇಜು? ಚಿಕನ್ ಮಗ ದೋಸು. ಮಶ್ರೂಮ್ ಬಿರಿಯಾನಿ ಅಂದಿಲ್ಲಿ. ಬಲಾರೆ ಇದ್ದೀರಾ ನೀವು? ಹೆಂಗೈತಿ ಭಾವನಾ? ಸಾನಾ? ಸ್ಫೂರ್ತಿ ಕಬಾಬ್ ತಿನ್ನಲ್ವಾ? ಹೆಂಗೈತಿ ದೀಪು? ಇಲ್ಲ ಅದು ನಾಯಿದು. ಬಂಗಾಲಿ ಬೌ ಬೌ ಬಿರಿಯಾನಿ ಓನ್ಲಿ 12 ರೂಪಾಯಿ ಮಾತ್ರ. ಹೆಂಗೈತಿ ಕಾವು? ಕೋಳಿನೇ ತಿನ್ನೆ. ಸ್ವಲ್ಪ ಬಾಯಿ ಬಿಟ್ಟು ಹೇಳು ಹೆಂಗೈತೆ ಅಂತ. ಅವಳನ್ನ ಮಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಶಿವ ಚೆನ್ನಾಗೈತೆ. ಹೇಗಿತ್ತು ಏನು ಊಟ? ಗೈಸ್ ಏನಾಯ್ತು ಗೊತ್ತಾ ಗೈಸ್, ಇವಾಗ ಬಿಲ್ ಕೊಟ್ಟರು ಗೈಸ್. ನಾವು ಪೇ ಮಾಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಹೊರಗಡೆ ಹೋಗಿ ನೋಡ್ತಾ ಇದ್ದೀವಿ ಪ್ರೈಸ್ ಡಿಫ್ರೆನ್ಸ್. ನಾವು ಆರ್ಡರ್ ಮಾಡಿದ ಪ್ರೈಸ್ ಒಂದು, ಇಲ್ಲಿ ಬಿಲ್ ಹಾಕಿರೋ ಪ್ರೈಸ್ ಒಂದು. ಸೊ ನಮ್ಮ ಗರ್ಲ್ಸ್, ಬ್ರೇವ್ ಗರ್ಲ್ಸ್ ಎಲ್ಲ ಬಂದು ಜಗಳ ಮಾಡಿ ನೋಡಿ ಕಡಿಮೆ ಮಾಡಿಸಿದ್ದಾರೆ. ಈ ಸಾಹಸದ ಬಗ್ಗೆ ನಿಂಗೆ ಏನು ಅನ್ನಿಸ್ತದೆ? ನಾವೆಲ್ಲ ಗೈಸ್ ಇವ್ರನ್ನ ಬಿಡಿ, ಒಬ್ರು ರಗಡ್ ಗರ್ಲ್ ಅವ್ರು ಇಲ್ಲಿ. Actually, rush time is beja ಮಾಡ್ಕೊಡಿ. I'll definitely make this time. Correct? Bani, I'll give you extra 10% discount next time. Okay na? 15%. Sure, definitely. Thank you. Thank you so much. Thank you. ಅಲ್ಲ ಸುಮ್ಗೆ ಬಿಲ್ ಪೇ ಮಾಡ್ಬಿಟ್ಟು ಹೋಯ್ತಾ ಇದ್ರಲ್ಲ. 89 ಯಾವುದು 79 ಯಾವುದು ನೋಡ್ಬೇಕು. ಎಷ್ಟು ವಾಪಸ್? 332 ಆಗಿತ್ತಾ? ಅದರಲ್ಲಿ 15% ಡಿಸ್ಕೌಂಟು ಮತ್ತು ಬಿಲ್ಲಲ್ಲಿ ಇದಾಗಿತ್ತಲ್ಲ ವೇರಿಯೇಷನ್, ಅದೆಲ್ಲ ಕಳೆದು 1000 ಬಿಲ್ ಆಯಿತು. 332 ರಿಟರ್ನ್. 332 ಗೈಸ್. 332 ರೂಪಾಯಿ ಉಳಿಸಿದೀವಿ ಗೈಸ್. ನನ್ನೇನಲ್ಲ ಇವರು ಗೈಸ್. ನಾನೇ ಹೇಳಿದ್ದು ಗೈಸ್. ನಾನೇ ಹೇಳ್ದೆ ಗೈಸ್. ಅದಾದ್ಮೇಲೆ ಭಾವನವ್ರು ಹೇಳಿದ್ರು ಗೈಸ್. ಇವಾಗ ಹೊಡಿತಾ ಇದ್ದಾಳೆ ಗೈಸ್. ನೋಡಿ ಗೈಸ್ ಗ್ಯಾಸ್ ಅಂತ ಇದ್ದೀನಿ. ನಾನು ಫಸ್ಟೇ ಹೇಳಿದೆ ಗೈಸ್, ಟೇಬಲ್ಗೆ ಬಿಲ್ ತರಿಸ್ಕೊಂಡು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಆಮೇಲೆ ಪೇ ಮಾಡೋಣ ಅಂತ. ಫಸ್ಟೇ ಪೇ ಮಾಡ್ಬಿಟ್ಟು ಈಚೆ ಬಂದು ಆಮೇಲೆ ಬಿಲ್ ನೋಡ್ತವ್ರೆ ಯಾವ್ದ್ಯಾವ್ದು ಏನೇನು ಅಮೌಂಟ್ ಅಂತ. ಇವ್ರು ಯಾರಿಗೂ ಹೇಳಿಲ್ಲ ಗೈಸ್. ನೀನೇ ಕೇಳಿ. ನೀನು ಸಿಳ್ಳೆ ಕ್ಯಾತಿದ್ದಂಗಿದೆಯಾ?
ಆಮೇಲೆ ಮಗನೇ ನಿಮ್ಮ ಅವನು ಒತಿ ಕೇತಾದಂಗ ಆಗ್ಬಿಡ್ತು. ದಡ್ಡಿ ನೀನು. ನಾನ್ ದಡ್ಡಿನಾ? ನಾನ್ 4 rupees ನಾನ್ ಪೇ ಮಾಡಿದ್ರೆ ಅದೆಲ್ಲ ನೋಡ್ತಿದ್ದಪ್ಪ. ಗೈಸ್ ಊಟ ಮಾಡ್ಕೊಂಡು ಹೋಯ್ತಾ ಇದೀವಿ ಗೈಸ್ ಅಷ್ಟೇ. ನೋಡಿ ಯಾರನ್ನ ಹೇಳಿದ್ರ ಊಟ ಮಾಡ್ಕೊಂಡು ಹೋಯ್ತಾ ಇದೀವಿ ಗೈಸ್ ಅಷ್ಟೇ. ಅವಳು ಹೇಳಾದ್ಮೇಲೆ ಹೇಳಿ ಮಾಡಕ್ ಬರಲ್ಲ. ಗೈಸ್ ಇವ್ರು ಕಟ್ಕೊಂಡು ಒಂದು ವಿಡಿಯೋ ಮಾಡಕ್ಕಾಗಲ್ಲ, ಅದಕ್ಕೆ ನಾವಿನ್ನೂ ಬೆಳೆದಿಲ್ಲ ಗೈಸ್. ನನಗೆ ಇವಳು ಅವಮಾನ ಮಾಡ್ತಾವಳೆ ಗೈಸ್. ಅವಮಾನ ಕೊಟ್ಟಿದ್ದೀರಾ? ಇಲ್ಲ ಸುಳ್ಳು ಗೈಸ್, ನಂಬೇಡಿ. ಓ ಗೈಸ್ ಹೋಟ್ಲ್ ಹುಡ್ಗ ಚೆನ್ನಾಗಿದ್ದ ಅನ್ಬಿಟ್ಟು ಇವಳಿಗೆ ಫೋನ್ ಪೇ ಮಾಡ್ದ ಅನ್ಬಿಟ್ಟು ನಂಬರ್ ಇಟ್ಕೊಂಡು ಹೆಸರು ನೋಡ್ತಾವಳೆ ಕಳ್ಳಿ. ಬಸ್ ಹತ್ತುತ್ತಾ ಇದೀವಿ ಗೈಸ್ ಅಷ್ಟೇ. ಕಂಡಕ್ಟರ್ ಡ್ರೈವರ್ ನೋಡಿದ್ರೆ ಮುಗಿತಾರೆ ಗೈಸ್ ಅಷ್ಟೇ. ಅಂದ್ರೆ ಹೋಟೆಲ್ ಇರೋ ಟಿಶ್ಯೂ ಎಲ್ಲ ಎತ್ಕೊ ಬಂದ್ಬಿಟ್ಟಿದೀವಿ, ತೋರಿಸ್ತೀನಿ ನೋಡಿ ಗೈಸ್. ಕಳ್ಳರಿಗೆ ಎಲ್ಲಿ ಸಿಕ್ಕಾಕೊತಾರೆ ನೋಡಿ. ಇವಾಗ ನೋಡಿ ಇವಳು ನೋಡಿ ಇಷ್ಟು ಗೈಸ್, ಇವಳು ನೋಡಿ ಗೈಸ್. ಇದು ಮ್ಯೂಟ್ ಮಾಡ್ತೀನಿ, ಟಿಶ್ಯೂ ತೋರ್ಸೆ. ಇವಳು ಕದ್ದೋಳೆ ಗೈಸ್. ಇದು ನವ್ಯ ಕೊಟ್ಟಿರೋದು. ಇವಳು ದೊಡ್ಡ ಕಳ್ಳಿ ಗೈಸ್. ಇವಳು ಗೈಸ್ ಅವೆಲ್ಲ ಮೊದ್ಲೇ ನೀನು ಸಿಳ್ಳೆ ಕ್ಯಾತಿದ್ದಂಗಿದ್ಯಾ, ಆಮೇಲೆ ಮಗನೇ ನಿಮ್ಮ ಅವನು ಒತಿ ಕೇತಾದಂಗ. ಕೇಳಿಸ್ಕೋಬೇಡಿ ಗೈಸ್, ಸುಳ್ಳು ಸುಳ್ಳು ಹೇಳ್ತಾರೆ ಅವರು. ರೋಡ್ ಕೊಟ್ಟೆ ಸುಮ್ಮನಿರಂಗಲ್ಲ. ಇಂಡಸ್ಟ್ರಿಯಲ್ ವಿಸಿಟ್ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ.